ಆತ್ಮೀಯ ರೈತ ಬಾಂಧವರೇ, PM ಕಿಸಾನ್ ಯೋಜನೆಯ 21ನೇ ಕಂತಿನ 2,000 ರೂಪಾಯಿಗಳನ್ನು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ಬಿಡುಗಡೆ ಮಾಡಿ ಇಂದಿಗೆ 3 ದಿನಗಳಾಯಿತು. ಇದುವರೆಗೂ ಕೂಡ PM ಕಿಸಾನ್ ಯೋಜನೆಯ 21ನೇ ಕಂತಿನ 2,000 ರೂಪಾಯಿಗಳು ಯಾವೆಲ್ಲ ರೈತರಿಗೆ ಜಮಾ ಆಗಿಲ್ಲ, ಅಂತಹ ರೈತರು ಆದಷ್ಟು ಬೇಗನೆ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ತಕ್ಷಣ ನಿಮಗೆ PM ಕಿಸಾನ್ ಯೋಜನೆಯ 21ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಲಿದೆ. ಹೌದು, ಈ ಒಂದು ಸಣ್ಣ ಟ್ರಿಕ್ಕನ್ನು ಬಳಸಿಕೊಂಡು ನಾನು ಕೂಡ ತಕ್ಷಣ 2,000 ರೂಪಾಯಿಗಳನ್ನು ಪಡೆದುಕೊಂಡಿದ್ದೀನಿ. ಆದ್ದರಿಂದ ನೀವು ಕೂಡ ಈ ಒಂದು ಸಣ್ಣ ಟ್ರಿಕ್ಕನ್ನು ಬಳಸಿದ್ದೇ ಆದಲ್ಲಿ ನಿಮಗೂ ಕೂಡ 100% ಆಗಿ PM ಕಿಸಾನ್ ಯೋಜನೆಯ 21ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಲಿದೆ. ಈ ಒಂದು ಟ್ರಿಕ್ಕು ಕೇವಲ ಯಾರೆಲ್ಲ 20ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಿ ಅಂತಹ ರೈತರಿಗೆ ಮಾತ್ರ ವರ್ಕ್ ಆಗುತ್ತೆ. ಯಾಕಂದರೆ 20ನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿ 21ನೇ ಕಂತು ಇದುವರೆಗೂ ಬಂದಿಲ್ಲ ಅಂತಹ ರೈತರು ಮಾತ್ರ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ನಿಮಗೆ 21ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಲಿದೆ. ಹಿಂದಿನ ಅನೇಕ ಕಂತುಗಳು ಬಾಕಿ ಉಳಿದಿರುವಂಥ ರೈತರಿಗೆ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದರೂ ಕೂಡ ನಿಮಗೆ PM ಕಿಸಾನ್ ಯೋಜನೆ ಹಣ ಜಮಾ ಆಗುವುದಿಲ್ಲ. ಏನದು ಮಾಹಿತಿ ಅಂತ ನೋಡೋದಾದ್ರೆ, ಈಗಾಗಲೇ ಅನೇಕ ಜನ ರೈತ ಬಾಂಧವರು PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಿ. ಈಗ 21ನೇ ಕಂತಿನ ಹಣ ಅನೇಕ ಜನ ರೈತರ ಖಾತೆಗೆ ಜಮಾ ಆಗಿರುವುದಿಲ್ಲ. ಕೇಂದ್ರ ಕೃಷಿ ಸಚಿವಾಲಯದ ಮೂಲಕ ತಿಳಿದಿರುವ ಮಾಹಿತಿ ಏನಂದರೆ, PM ಕಿಸಾನ್ ಯೋಜನೆಯ ಹಣವನ್ನು 9,70,00,000 ರೈತರ ಖಾತೆಗೆ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೇವಲ 9 ಕೋಟಿ ರೈತರ ಖಾತೆಗೆ ಮಾತ್ರ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು ಉಳಿದ 70 ಲಕ್ಷ ರೈತರ ಖಾತೆಗೆ ಇದುವರೆಗೂ ಕೂಡ PM ಕಿಸಾನ್ ಯೋಜನೆಯ 21ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಿರುವುದಿಲ್ಲ ಅಂತೇಳಿ ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿಯನ್ನು ಹಂಚಿಕೊಂಡಿದೆ. ಅದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಏನಂದ್ರೆ, 9.70 ಕೋಟಿ ರೈತರಿಗೆ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣವನ್ನು ಜಮಾ ಮಾಡಿದರು. ಅದರಂತೆ ಈಗ 21ನೇ ಕಂತನ್ನು ಕೂಡ ಬಿಡುಗಡೆ ಮಾಡಿದರು. ಅದರಲ್ಲಿ 70 ಲಕ್ಷ ರೈತ ಬಾಂಧವರು ಈ KYCಯನ್ನು ಅಪ್ಡೇಟ್ ಮಾಡದೇ ಇರುವ ಕಾರಣದಿಂದಾಗಿ ಹಣವನ್ನು ಸ್ಟಾಪ್ ಮಾಡಿದ್ದೀವಿ ಅಂತೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂದ್ರೆ, ಪ್ರತಿ 5 ವರ್ಷಕ್ಕೊಮ್ಮೆ ಈ KYCಯನ್ನು ಅಪ್ಡೇಟ್ ಮಾಡುವುದು ರೂಲ್ಸ್ ಇರುತ್ತೆ. ಆದ್ದರಿಂದ ಅನೇಕ ಜನ ರೈತ ಬಾಂಧವರು ಈ KYCಯನ್ನು ಅಪ್ಡೇಟ್ ಮಾಡದೇ ಇರುವುದರಿಂದ ಕಾರಣ ಆಗಿರ್ಬೋದು, ಅಥವಾ pmkisan.gov.in ಅನ್ನೋ ಅಧಿಕೃತ ವೆಬ್ಸೈಟನ್ನು ಅವರು ಅಪ್ಡೇಟ್ ಮಾಡಿರುವುದರಿಂದಾಗಿ ಈ KYCಗಳು ಅನೇಕ ಜನರದು ಸ್ಟಾಪ್ ಆಗಿರುತ್ತೆ. ಅದನ್ನು ಮತ್ತೊಮ್ಮೆ ಈ KYC ಮಾಡಲು ಅವರು ಅನೇಕ ಬಾರಿ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿರ್ತಾರೆ. ಆದರೆ ಅನೇಕ ಜನ ರೈತ ಬಾಂಧವರು ಈ KYCಯನ್ನು ಮಾಡದೇ ಇರುವ ಕಾರಣದಿಂದಾಗಿ ಅವರಿಗೆ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗಿರುವುದಿಲ್ಲ ಅಂತೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನದು ಈ ಟ್ರಿಕ್ಕು, ಏನು ಆ ಸಣ್ಣ ಕೆಲಸ ಅಂತ ನೋಡೋದಾದ್ರೆ, ನೀವು ಆದಷ್ಟು ಬೇಗನೆ ಈ KYCಯನ್ನು ಮಾಡಬೇಕಾಗಿರುತ್ತೆ. ನಮ್ಮದು ಈ KYC ಆಗಿದೆಯಾ ಅಥವಾ ಇಲ್ವಾ ಎಂಬುದನ್ನು ಯಾವ ರೀತಿಯಾಗಿ ತಿಳಿದುಕೊಳ್ಳುವುದು ಅಂತ ನೋಡೋದಾದ್ರೆ, ಮೊದಲಿಗೆ ನೀವು PM ಕಿಸಾನ್ ಅವರ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೋರಿ. ಜೊತೆಗೆ ಈ KYCಯನ್ನು ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿಯೂ ಕೂಡ ಮಾಡಬಹುದು. ಅದನ್ನು ಯಾವ ರೀತಿ ಮಾಡುವುದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ KYC ಆಗಿದೆಯೋ ಅಥವಾ ಇಲ್ಲವಾ ಎಂಬುದನ್ನು ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದ್ರೆ, ಇಲ್ಲಿ ನೋಡ್ಬೋದು ಅವರ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ ತಕ್ಷಣ ಈಗಾಗಲೇ ಅನೇಕ ಜನ ನಿಮಗೆ ಹೇಳಿರ್ತಾರೆ, ಆದರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇಲ್ಲಿ ಈ KYC ಅಂತ ಹೇಳಿ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಈ ಆಪ್ಷನ್ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಆಧಾರ್ ನಂಬರನ್ನು ಎಂಟ್ರಿ ಮಾಡ್ಕೊಂಡ ತಕ್ಷಣ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಒಂದು ನಿಮಿಷ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸರಿಯಾದ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಈ KYC ಈಸ್ ಆಲ್ರೆಡಿ ಡನ್ ಅಂತ ಹೇಳಿ ಬಂದಿತ್ತಂದ್ರೆ ನಿಮಗೆ 100% ಆಗಿ ಇಂದು ಅಥವಾ ನಾಳೆ 2 ದಿನಗಳ ಒಳಗಾಗಿ PM ಕಿಸಾನ್ ಯೋಜನೆಯ 21ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಲಿದೆ. ಇದು ಯಾವುದೇ ರೀತಿಯಾದಂಥ ಫೇಕ್ ಮಾಹಿತಿ ಅಲ್ಲ, 100% ಆಗಿ ಇದು ಕೇವಲ ಯಾರಿಗೆಲ್ಲ 20ನೇ ಕಂತಿನ ಹಣ ಜಮಾ ಆಗಿದೆ ಅಂತಹ ರೈತರಿಗೆ ಮಾತ್ರ ಹೇಳ್ತಾ ಇರೋದು ನಾನು. ಯಾರಿಗೆಲ್ಲ 20ನೇ ಕಂತನ್ನು ಪಡ್ಕೊಂಡು 21ನೇ ಕಂತು ಜಮಾ ಆಗಿಲ್ಲಲ್ಲ ಆ ರೈತರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅಂತಹ ರೈತರದು ಮಾತ್ರ ಈ KYC ಪ್ರಾಬ್ಲಮ್ ಆಗಿರುತ್ತೆ. ಉಳಿದ ರೈತರದು ಬೇರೆ ಬೇರೆ ನಾನಾ ರೀತಿಯಾದಂಥ ಪ್ರಾಬ್ಲಮ್ಗಳಿರುತ್ತೆ. ಈ KYC ಆಗದೇ ಇರುವಂತಹ ರೈತರದು ಮಾತ್ರ ಈ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ KYC ಈಸ್ ಆಲ್ರೆಡಿ ಡನ್ ಅಂತ ಬಂದಿದ್ದರೆ ನಿಮಗೆ ಇಂದು ಅಥವಾ ನಾಳೆ 2 ದಿನಗಳ ಒಳಗಾಗಿ
PM ಕಿಸಾನ್ ಯೋಜನೆ ಹಣ ಜಮಾ ಆಗಲಿದೆ. ಒಂದು ವೇಳೆ ಏನಾದರೂ ಈ KYC ಇಸ್ ಬಯೋಮೆಟ್ರಿಕ್ ಅಂತೇಳಿ ಬಂತಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದು ಈ ಆ್ಯಪ್ ಅಂತ ನೋಡೋದಾದ್ರೆ ಇಲ್ಲಿ ತೋರಿಸ್ತಾ ನೋಡ್ರಿ, ಇಲ್ಲಿ ಕಾಣ್ತಾ ಇರ್ಬೋದು. ಇಲ್ಲಿ ಅನೇಕ ಆ್ಯಪ್ಗಳಿದೆ. ಇಲ್ಲಿ PM ಕಿಸಾನ್ ಅಂತ ಹೇಳಿ ಕಾಣ್ತಾ ಇರ್ಬೋದು ನಿಮ್ಗೆ. ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ PM ಕಿಸಾನ್ ಐಡಿಯನ್ನು ಹಾಕ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು PM ಕಿಸಾನ್ ಅಪ್ಲಿಕೇಶನ್ಗೆ ಅಥವಾ PM ಕಿಸಾನ್ ರಿಜಿಸ್ಟ್ರೇಷನ್ ಮಾಡುವಾಗ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಹಾಕ್ಕೊಂಡು ನೀವು ಲಾಗಿನ್ ಮಾಡಿಕೊಂಡು ನೀವು ನಿಮ್ಮ ಬಯೋಮೆಟ್ರಿಕ್ ಆಧಾರಿತ ಅಥವಾ ಫೇಸ್ ರಿಜಿಸ್ಟ್ರೇಷನ್ ಅಂತೇಳಿ ಕರೀತಾರೆ. ಅಂದರೆ ನಿಮ್ಮ ಮುಖವನ್ನು ಅಲ್ಲಿ ಲೈವ್ನಲ್ಲಿ ಅಪ್ಲೋಡ್ ಮಾಡುವ ಮೂಲಕ ನೀವು ಈ KYCಯನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದಾಗಿರುತ್ತೆ. ಈ ಆ್ಯಪನ್ನು ಪ್ರತಿಯೊಬ್ಬರು ಕೂಡ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಈ KYCಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಆದಲ್ಲಿ ಕೇವಲ 2-3 ದಿನಗಳ ಒಳಗಾಗಿ ನಿಮ್ಗೆ PM ಕಿಸಾನ್ ಯೋಜನೆ ಹಣ ಜಮಾ ಆಗಲಿದೆ ಅಂತ ಹೇಳ್ತಾ, ಒಂದು ವೇಳೆ ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ದಯವಿಟ್ಟು ಮಾಡೋದು ಯಾವ ರೀತಿಯಾಗಿ ತಿಳಿಸ್ಕೊಡ್ರಿ ಅಂತೇಳಿ ಏನಾದರೂ ವಿಡಿಯೋಗಳ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದೆ ಆದಲ್ಲಿ ನಿಮಗೆ 100% ಆಗಿ ಮತ್ತೊಂದು ವಿಡಿಯೋ ಮಾಡಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಜೊತೆಗೆ ಯಾರಿಗೆಲ್ಲ ಈ ರೀತಿ ಮೆಸೇಜ್ ಬಂದಿದೆ ಅಂತಹ ಎಲ್ಲ ರೈತರಿಗೂ ಕೂಡ PM ಕಿಸಾನ್ ಯೋಜನೆಯ ಹಣ ಜಮಾ ಆಗಿರುತ್ತೈತಿ. ಆದಷ್ಟು ಬೇಗನೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲನೆ ಮಾಡ್ಕೊಡ್ರಿ ಅಂತ ಹೇಳ್ತಾ, ಇದು ಇವತ್ತಿನ PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಮಾಹಿತಿ ಆಗಿರುತ್ತೆ. ಈ ಒಂದು ಟ್ರಿಕ್ಕು ಕೇವಲ PM ಕಿಸಾನ್ ಯೋಜನೆಯ 21ನೇ ಕಂತು ಮಾತ್ರ ಯಾರಿಗೆ ಬಂದಿಲ್ಲಲ್ಲ ಅಂತಹ ರೈತರಿಗೆ ಮಾತ್ರ ವರ್ಕ್ ಆಗುತ್ತೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಅಂತಹ ರೈತರು ಮಾತ್ರ ಈ KYCಯನ್ನು ಆದಷ್ಟು ಬೇಗನೆ ಅಪ್ಡೇಟ್ ಮಾಡಿದ್ದೇ ಆದಲ್ಲಿ ನಿಮಗೆ ಆದಷ್ಟು ಬೇಗನೆ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ, ಇದು ಇವತ್ತಿನ PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿರಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿರಿ ಮತ್ತು ಯಾರಿಗೆ ಜಮಾ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.